ಈ ಸಂಚಿಕೆಯಲ್ಲಿ ನಾವು ಹಿರಿಯ ನಾಗರಿಕರ ಬಗ್ಗೆ ಮಾತಾಡೋಣ. ಇತ್ತೀಚಿನ ದಿನಗಳಲ್ಲಿ ನಾವು ಹಿರಿಯ ನಾಗರಿಕರು ಮಕ್ಕಳಿಂದ ನಿರ್ಲಕ್ಷ್ಯಕ್ಕೆ ಒಳಗಾಗಿರೋದು, ಬೀದಿಗೆ ಬಂದಿರೋ ಎಷ್ಟೋ ಪ್ರಕರಣಗಳ ಬಗ್ಗೆ ನಾವು ನೋಡಿದ್ದೇವೆ ಮತ್ತು ಕೇಳಿದ್ದೇವೆ. ಈ ಹಿರಿಯ ನಾಗರಿಕರಿಗೆ ಸಂಬಂಧಪಟ್ಟಂತ ಒಂದು ಮುಖ್ಯ ಕಾನೂನು ಸೀನಿಯರ್ ಸಿಟಿಸನ್ಸ್ ಆಕ್ಟ್. ಅದರಲ್ಲಿ ಪ್ರತ್ಯೇಕವಾಗಿ ಕಲಂ 23. ಈ ಕಲಂ 23ರ ಪ್ರಕಾರ ಪೋಷಕರು ತಮ್ಮ ಮಕ್ಕಳಿಗೆ ದಾನಪತ್ರದ ಮೂಲಕ ಆಸ್ತಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಆ ಮಕ್ಕಳು ಆ ತಂದೆ ತಾಯಿಯನ್ನು ನೋಡ್ಕೊಳ್ಳದೆ ಇದ್ದರೆ ಆ ದಾನಪತ್ರವನ್ನು ಈ ಸೀನಿಯರ್ ಸಿಟಿಸನ್ಸ್ ಟ್ರೈಬ್ಯುನಲ್ಲು ಕ್ಯಾನ್ಸಲ್ ಮಾಡ್ಬೋದು. ಆದರೆ ಈ ಕಾನೂನಲ್ಲಿದ್ದಂಥ ಗೊಂದಲ, ಈ ಒಂದು ದಾನಪತ್ರದಲ್ಲಿ ತಂದೆ ತಾಯಿಯನ್ನು ಮಕ್ಕಳು ನೋಡ್ಕೊಳ್ತಾರೆ ಅನ್ನೋದು ಷರತ್ತು ಕಡ್ಡಾಯವಾಗಿ ಇರಬೇಕಾ ಇರಬಾರ್ದಾ? ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಇತ್ತೀಚೆಗೆ ಊರ್ಮಿಳಾ ದೀಕ್ಷಿತ್ ವರ್ಸಸ್ ಶರಣ್ ದೀಕ್ಷಿತ್ ಅನ್ನೋ ಒಂದು ಪ್ರಕರಣದಲ್ಲಿ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಮೊದಲನೇದಾಗಿ, ಮಕ್ಕಳು ಪೋಷಕರನ್ನ ಕಾಳಜಿ ವಹಿಸುವ ಹೊಣೆಗಾರಿಕೆಯನ್ನು ಹೊಂದಿದ್ದಾರೆ, ಮತ್ತು ಎರಡನೇದಾಗಿ ದಾನಪತ್ರದಲ್ಲಿ ಮಕ್ಕಳು ತಂದೆ ತಾಯಿನ ಕಡ್ಡಾಯವಾಗಿ ನೋಡ್ಕೊಳ್ತೇವೆ ಅಂತ ಬರೀಬೇಕಾದಂಥ ಅವಶ್ಯಕತೆ ಇಲ್ಲ ಅಂತ ನಿರ್ಧರಿಸಲಾಗಿದೆ.